ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಳ್ಳಾರಿಯ ಪ್ರಸಿದ್ಧ ಶಕ್ತಿಪೀಠಗಳಲ್ಲೊಂದಾದ ಕನಕದುರ್ಗಮ್ಮ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಬಳ್ಳಾರಿ ನಗರದ ಮಧ್ಯಭಾಗದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಈ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಆಟೋ ಸೌಲಭ್ಯ ಇರುತ್ತದೆ. ಬಳ್ಳಾರಿ ಕೋಟೆಗೆ ಹೋಗುವ ರಸ್ತೆಯ ಬದಿಯಲ್ಲೇ ಈ ದೇವಸ್ಥಾನ ನಮಗೆ ಕಾಣಸಿಗುತ್ತದೆ. ಶ್ರೀ ಕನಕದುರ್ಗಮ್ಮ ದೇವಾಲಯದ ಇತಿಹಾಸ ಮತ್ತು ಮಹಿಮೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಬಳ್ಳಾರಿ ಕೋಟೆಯ ಪಾದದಲ್ಲಿ ಇರುವ ಈ ದೇವಸ್ಥಾನ ದೇವಿ ಕನಕದುರ್ಗಮ್ಮ ಅವರಿಗೆ ಸಮರ್ಪಿತವಾಗಿದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಬಳ್ಳಾರಿ ಕೋಟೆಯನ್ನು ಕಾಪಾಡುತ್ತಿರುವ ಶಕ್ತಿಯೇ ಈ ದೇವಿ. ಜನರ ರಕ್ಷಣೆಗಾಗಿ ದುರ್ಗಾದೇವಿ ಇಲ್ಲಿ ಸ್ವಯಂಭುವವಾಗಿ ಪ್ರತ್ಯಕ್ಷವಾದರು ಎನ್ನಲಾಗುತ್ತದೆ. ಕನಕ ಅಂದರೆ ಬಂಗಾರ. ದೇವಿಯ ರೂಪವು ಬಂಗಾರದ ಕಿರಣಗಳಂತೆ ಪ್ರಕಾಶಿಸಿದ ಕಾರಣ ಕನಕದುರ್ಗಮ್ಮ ಎಂಬ ಹೆಸರು ಜನಪ್ರಿಯಗೊಂಡಿತು. ಇಲ್ಲಿ ಪ್ರತಿ ವರ್ಷ ಅಶ್ವಯುಜ ಮಾಸದಲ್ಲಿ ದುರ್ಗ ದಸರಾ ಉತ್ಸವ ಭಕ್ತಿಭರಿತ ಸಂಭ್ರಮದಲ್ಲಿ ಆಚರಿಸಲಾಗುತ್ತದೆ. ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದು ಕುಟುಂಬದ ಶಾಂತಿ, ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿಗೆ ಪ್ರಾರ್ಥನೆ ಮಾಡುತ್ತಾರೆ. ಈ ದೇವಸ್ಥಾನವನ್ನು ಬ್ರಿಟಿಷ್ ಕಾಲದಿಂದಲೂ ವಿಶೇಷವಾಗಿ ರಕ್ಷಿಸಲಾಗಿತ್ತು. ಇಂದಿಗೂ ಬಳ್ಳಾರಿ ನಗರದ ರಕ್ಷಕಿಯಾಗಿ ಜನರು ಕನಕದುರ್ಗಮ್ಮನನ್ನು ಪರಮ ಭಕ್ತಿಯಿಂದ ಪೂಜಿಸುತ್ತಾರೆ. ಹಳೆಯ ಕಾಲದಲ್ಲಿ ಈ ದೇವಾಲಯ ಸರಳ ಮಣ್ಣಿನ ಗುಡ್ಡದ ಮೇಲೆ ಇರುವ ಒಂದು ಚಿಕ್ಕ ಶೈನ್ ಆಗಿತ್ತು. ಭಕ್ತರು ಆ ಮಣ್ಣಿನ ಮೇಲೆ ಕುಂಕುಮ, ಅರಿಶಿನ ಹಚ್ಚಿ ಪೂಜೆ ಮಾಡುತ್ತಿದ್ದರಂತೆ. ಇಂದು ಅದು ಸುಂದರವಾಗಿ ನಿರ್ಮಿಸಲಾದ ದೊಡ್ಡ ಗೋಪುರ ಹೊಂದಿದ ದೇವಸ್ಥಾನವಾಗಿದೆ. ಕನಕದುರ್ಗಮ್ಮ ತಾಯಿ ಶಕ್ತಿಯ ಪ್ರತೀಕ. ಕುಟುಂಬದ ರಕ್ಷಣೆ, ಆರೋಗ್ಯ, ಸಂತಾನ ಭಾಗ್ಯ ನಿವಾರಣೆಗಾಗಿ ಸಾವಿರಾರು ಭಕ್ತರು ಪ್ರತಿದಿನ ದೇವಿಯನ್ನು ನೋಡಿ ಮನವಿ ಮಾಡುತ್ತಾರೆ. ಭಕ್ತರು ಹಿಂದಿನಿಂದಲೂ ಬೆಳ್ಳಿ ಕೊಡ, ಬೆಳ್ಳಿ ಅಂಗಾಂಗ ರೂಪದ ಸಂಕಲ್ಪ ಕಾಣಿಕೆಗಳನ್ನು ಅರ್ಪಿಸುವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ದೇವಾಲಯವು ಸಂಪೂರ್ಣವಾಗಿ ನವೀಕರಣಗೊಂಡಿದೆ. ಮುಖ್ಯ ಗೋಪುರ, ಮಹಾಮಂಟಪ, ಪ್ರವೇಶ ದ್ವಾರ, ಭಕ್ತರಿಗಾಗಿ ಕುಳಿತುಕೊಳ್ಳುವ ಸ್ಥಳ ಹಾಗೂ ಸುಂದರ ಪುಷ್ಕರಣಿ ಎಲ್ಲವೂ ನಿರ್ಮಿಸಲಾಗಿದೆ. ದೇವಾಲಯವು ಬೆಳಿಗ್ಗೆ ಮತ್ತು ಸಂಜೆ 2 ಬಾರಿ ಭಕ್ತರಿಗೆ ತೆರೆಯಲಾಗುತ್ತದೆ. ದೇವಿಯ ಮಂಗಳಾರತಿ ಮತ್ತು ಪ್ರಸಾದ ಅತಿ ಪ್ರಸಿದ್ಧ. ಮಾತೆ ಕನಕದುರ್ಗಮ್ಮ ಎಲ್ಲರಿಗೂ ಶಾಂತಿ, ಸೌಭಾಗ್ಯ, ಆರೋಗ್ಯ ಈ ಮೂವರು ಕೊಟ್ಟವರಂತೆ ಪವಿತ್ರಳು. ತಾಯಿಯ ಆಶೀರ್ವಾದ ನಿಮ್ಮ ಮನೆಗೂ ಸಮೃದ್ಧಿ ತರಲಿ. ನೀವು ಬಳ್ಳಾರಿಗೆ ಬಂದಾಗ ಈ ಶಕ್ತಿಪೀಠಕ್ಕೆ ಭೇಟಿ ಕೊಟ್ಟು ದೇವಿಯ ಕೃಪೆ ಪಡೆಯೋದು ತಪ್ಪದೇ ಮಾಡಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ ಭಕ್ತರೇ.